ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿನ ಚಾಮುಂಡೇಶ್ವರಿ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಇಂದು ಉಚಿತ ಆರೋಗ್ಯ ತಪಾಸಣೆ, ಕಣ್ಣಿನ ಚಿಕಿತ್ಸೆ, ಉಚಿತ ವೈದ್ಯರ ಸಲಹೆ, ಮೂಳೆ ತಜ್ಞರು, ಚರ್ಮರೋಗ ತಪಾಸಣೆ, ಸ್ತ್ರೀ ರೋಗ ತಜ್ಞರು ಹಾಗೂ ಉಚಿತ ಔಷಧಿಗಳ ವಿತರಣೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಮಾಜಿ ಕಾರ್ಪೊರೇಟರ್ ಆದಂತಹ ಅಬ್ದುಲ್ ವಾಜಿದ್ ಹಾಗೂ ಸಂಘದ ಅಧ್ಯಕ್ಷರು ಮುರುಗನ್ ಸೇರಿದಂತೆ ಮತ್ತಿತರ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇದರಿಂದ ಹಲವು ಜನರು ಸದುಪಯೋಗವನ್ನ ಪಡೆದುಕೊಂಡಿದ್ದಾರೆ. ಚಾಮುಂಡಿನಗರ ಸುತ್ತಮುತ್ತ ನಾಗರಿಕರಿಗೆ, ವಿಶೇಷವಾಗಿ ಬಡವರಿಗೆ ಬಹಳ ಅನುಕೂಲ ಆಗ್ತಕ್ಕಂಥ ಒಂದು ಮೆಡಿಕಲ್ ಕ್ಯಾಂಪ್ ಸ್ಮೈಲ್ ಫೌಂಡೇಶನ್ ವತಿಯಿಂದ ಆಗ್ತಾ ಇದೆ. ಇಲ್ಲಿ ನಮ್ಮ ಲೋಕಲ್ ಸ್ಥಳೀಯ ನಾಯಕರು ನಮ್ಮ ಮುರುಗನ್ ಅವರ ಅಧ್ಯಕ್ಷತೆಯಲ್ಲಿ ಅವರೆಲ್ಲ ಸಹಪಾಠಿಗಳು ಸೇರಿ ಜನರಿಗೆ ಒಳ್ಳೆ ಕೆಲಸ ಮಾಡಬೇಕಂತ ಉದ್ದೇಶದಿಂದ ಇವತ್ತು ಈ ಭಾಗದಲ್ಲಿ ಒಂದು ಕ್ಯಾಂಪ್ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಥರದ್ದು ಆರ್ಥೋ, ಗೈನೋ, ಜನರಲ್, BP ಚೆಕ್ ಮಾಡ್ತಕ್ಕಂಥದ್ದು ಎಲ್ಲ ಡಾಕ್ಟರ್ಸ್ ಸಹ ಬಂದವರೆ. ಉಚಿತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ದೊಡ್ಡ ವಿಶೇಷ ಕೆಲಸ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮುರುಗನ್ ಅವರು ಮತ್ತು ಆರ್ಮುಗಮ್ ಅವರು ಅವರ ವತಿಯಿಂದ ಮತ್ತು ನಮ್ಮೆಲ್ಲ ಲೇಬರ್ಸ್ ವತಿಯಿಂದ ಇವತ್ತು ದೊಡ್ಡ ಬೃಹತ್ ಒಂದು ಆರೋಗ್ಯ ತಪಾಸಣೆ, ಪ್ರತಿಯೊಬ್ಬರು ಬಂದು ಇಲ್ಲಿ ನೀವು ತಪಾಸಣೆ ಮಾಡಿಸ್ಕೊಳ್ಬೇಕಾಗಿ ನನ್ನ ಕಳಕಳಿಯ ಮನವಿ. ಚಾಮುಂಡೇಶ್ವರಿ ಯೂನಿಯನ್ ಇಂದ ಲೇಬರ್ ಕಾರ್ಡ್ ಅನ್ನು ಮಾಡಿಸಿದ್ವಿ. ಅದರಿಂದ ನಮ್ಗೆ 60,000 ಹಣವನ್ನು ಪಡ್ಕೊಂಡಿದೀವಿ. ಆಮೇಲೆ ಆರೋಗ್ಯ ತಪಾಸಣೆ ಮಾಡಿಸಿದ್ದಾರೆ, ಟೂಲ್ಸ್ ಕಿಟ್ ಅನ್ನು ಕೊಡಿಸಿದ್ದಾರೆ, ಎಲ್ಲ ಸೌಕರ್ಯಗಳಿಗೆ ಮಾಡಿದ್ದಾರೆ.